ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಪಂಚಮಿನ ಮೋಸದಿಂದ ಮದುವೆ ಆಗಿರೋ ವಿಷಯ ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ. ಹಾಗಾಗಿ ಕಿಟ್ಟಿನ ಹಾಕೊಂಡು ಚೆನ್ನಾಗಿ ಬಾರಿಸ್ತಾ ಇರ್ತಾನೆ ಮಹಾದೇವ. ಆಗೆಲ್ಲರಿಗೂ ಕೂಡ ಸ್ವಲ್ಪ ಗಾಬರಿ ಆಗಿರುತ್ತೆ, ಎಲ್ಲಿ ಮಹಾದೇವ ಅವನ್ನ ಮಚ್ಚು ಇಟ್ಕೊಂಡು ಸಾಯಿಸ್ಬಿಡ್ತಾನೋ ಅಂತ. ಹಾಗಾಗಿ ಮಧ್ಯ ಕಲ್ಯಾಣಿ ಬಂದ್ಬಿಟ್ಟು ಅವನು ಜೋರಾಗಿ ಕಪಾಲಕ್ಕೆ ಹೊಡಿತಾಳೆ. ಇಂಥ ದ್ರೋಹ ಮಾಡೋಕ್ಕೆ ಎಷ್ಟು ದಿವಸದಿಂದ ಕಾಯ್ಕೊಂಡು ಕೂತಿದ್ದೋ ಕಿಟ್ಟಿ ನೀನು ಅಂತ. ಆಗ ಕಿಟ್ಟಿ, ಅಯ್ಯೋ ಅಕ್ಕ ದಯವಿಟ್ಟು ಗೊತ್ತಾಗ್ಲಿಲ್ಲ, ಕ್ಷಮಿಸ್ಬಿಡು. ಏನು ನಾನು ನಿನ್ನ ಕ್ಷಮಿಸದ? ಅವಳು ನನ್ನ ಮಗಳಿಗೆ ಇಂಥ ಮೋಸ ಮಾಡಿದ್ಯಾ, ನಾನು ನಿನ್ನನ್ನು ಯಾವತ್ತೂ ಕೂಡ ಕ್ಷಮಿಸಲ್ಲ ಕಣೋ, ನಡಿ ಮೊದಲು ಆಚೆ ಇಲ್ಲಿಂದ ಅಂತ ಹೇಳ್ತಿರ್ತಾರೆ. ಆಗ ಮಹಾದೇವ, ನಿನ್ಗೆ ಕಣೋ ಹೇಳ್ತಾ ಇರೋದು ಅಂತ ಹೇಳ್ತಾರೆ. ಕಲ್ಯಾಣಿ, ರಾಮ್ ಏನು ಕೋರ್ಟಿಂದ ಏನು ಪ್ರೊಸೀಜರ್ ಇದೆಯೋ ಅದನ್ನು ಆದಷ್ಟು ಬೇಗ ಮಾಡು, ಇವನಿಗೆ ಇವತ್ತೇ ಪಂಚಮಿಗೂ ಕಿಟ್ಟಿಗೂ ಡಿವೋರ್ಸ್ ಆಗಬೇಕು ಅಂತ ಹೇಳ್ತಾರೆ. ಆಯಿತು ದೊಡ್ಡಮ್ಮ, ನಾನು ಒಂದು ದೊಡ್ಡ ಲಾಯರ್ನ ನೋಡಿ ಆದಷ್ಟು ಬೇಗ ಡಿವೋರ್ಸ್ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಆಗ ಹೋಗೋ ನನ್ನ ಕಣ್ಮುಂದೆ ನಿಂತ್ಕೊಬೇಡ ಅಂತ ಬೈತಾರೆ. ಆಗ ಮಹಾದೇವನು, ನಿಂಗೆ ಹೇಳಿದ ಅರ್ಥ ಆಗ್ತಿಲ್ವೇನೋ, ನಡೆಯೋ ಆಚೆ ಅಂತ ಹೇಳ್ಬಿಟ್ಟು ಕತ್ತಿಡ್ದು ಆಚೆ ತಬ್ಬಿಡ್ತಾನೆ. ಇನ್ನೊಂದು ಕ್ಷಣ ಇಲ್ಲಿ ನಿಂತ್ಕೊಂಡ್ರೆ ನಿನ್ನ ಮುಖ ತೋರಿಸಿದ್ರೆ ನಿಜವಾಗ್ಲೂ ನೀನು ಹುಟ್ಟಲಿಲ್ಲ ಅಂತ ಅನಿಸ್ಬಿಡ್ತಿರೋ, ನಡೀತಾರೋ ಆಚೆಗೆ ಅಂತ ಹೇಳ್ತಾರೆ. ಮಧ್ಯದಲ್ಲಿ ಮಹೇಶ್ವರಿ ಬಂದು, ದಯವಿಟ್ಟು ಬೇಡ ಕಂಡ್ರು, ಆಚೆ ಹಾಕ್ಬೇಡಿ ಕಂಡ್ರು, ನನ್ನ ತಮ್ಮ ಕಂಡ್ರು, ನಾನು ಅವನ್ನ ಮಗುನ ಥರ ಮಗುಗಿಂತ ಹೆಚ್ಚಾಗಿ ಸಾಕಿ ಬೆಳೆಸಿದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅವನ್ನ ಆಚೆ ಹಾಕ್ಬಿಡಿ ಅಂತ ಎಲ್ಲರ ಹತ್ರನೂ ಕೂಡ ಗೋಗರ್ದು ಬೇಡ್ಕೊತಿರ್ತಾಳೆ. ಅಕ್ಕ ನನ್ನ ತಮ್ಮ ಕಣಕ್ಕ, ನನ್ನ ಮಗುಗಿಂತ ಹೆಚ್ಚಾಗಿ ಸಾಕಿದ್ದೀನಿ, ಮನೆ ಅಳಿಯ ಕಣಕ್ಕ ಅಂತ ಹೇಳ್ತಾರೆ. ಮಹೇಶ್ವರಿ, ಬಾಯಿ ಮುಚ್ಚು ಸಾಕು, ನೀನು ಕೂಡ ಹೋಗೋದಿದ್ರೆ ಹೋಯ್ತಾ ಇರ್ಬೋದು ಅವನ ಜೊತೆ ಹೇಳ್ತಾರೆ. ಶ್ರೀಧರ್ ಹತ್ರ ಹೋಗಿ ದಯವಿಟ್ಟು ನಿಲ್ಸ್ರಿ, ನೀವಾದ್ರೂ ಹೇಳಿ ಅಂತ ಹೇಳ್ತಾರೆ. ಮಹಾದೇವ್ ಹತ್ರ ಹೋಗಿ ಪಾಪ ಬೇಡ್ಕೋತಾಳೆ, ಬೇಡ ಅವನಿಗೆ ಮನೆ ಹಳ್ಳಿಯ ಜನ ನೋಡಿದ್ರೆ ಆಡ್ಕೋತಾರೆ, ಪಂಚಮಿ ಮತ್ತು ಕಿಟ್ಟಿ ಇಬ್ಬರು ಮದುವೆಗಳು ಶಾಸ್ತ್ರೋಕ್ತವಾಗಿ ಆಗಿದೆ ಅಂತ ಹೇಳಿದ್ರು ಕೂಡ ಯಾರು ಏನು ಮಾತಾಡಲ್ಲ. ರಾಮ್ ಹತ್ರ ಹೋಯ್ತಾನೆ. ಏನಮ್ಮ ಏನು ಅನ್ಕೊಂಡ್ಬಿಟ್ಟಿದ್ಯಾ, ಇದು ಆಗಿರೋದು ಮೋಸದ ಮದುವೆ, ಈ ಮೋಸದ ಮದುವೆಲಿ ಇನ್ನು ಪಂಚಮಿ ಎಷ್ಟು ದಿವಸ ಅಂತ ನರಳಬೇಕು, ಅವಳಿಗಿಷ್ಟ ಇಲ್ದು, ಬಾಯಿ ಮುಚ್ಚು ನಿಂತ್ಕೊಂಡು ಸಾಕು ಅಂತ ಹೇಳಿ ರಾಮ್ ಕೂಡ ಬೈತಾಳೆ. ಮಹಾದೇವ, ಇನ್ನೊಂದು ಕ್ಷಣ ನೀನು ಏನಾದರೂ ಇಲ್ಲಿ ನಿಂತ್ಕೊಂಡ್ರೆ ನಿಜವಾಗ್ಲೂ ಮಚ್ಚು ತಗೊಂಡು ಕತ್ತರಿಸ್ಬಿಡ್ತೀನಿ, ನಾನು ಹೇಳ್ತೀರಾ ತೀರ್ಮಾನನೇ ಲಾಸ್ಟು ಅಂತ ಹೇಳಿ ಮಹಾದೇವ ಜೋರಕ್ಕೆ ಹೋಗಿರ್ತಿದೆ. ಇಷ್ಟ ಇಲ್ಲದ ಜೀವನ ಬದುಕಬಾರ್ದು ಯಾರ್ದು, ಗೊತ್ತಾಯ್ತಾ? ಅದು ಹೆಣ್ಣಾಗಲಿ ಗಂಡಾಗಲಿ, ಅದರಲ್ಲೂ ನನ್ನ ತಂಗಿ ಅವಳು ಇಷ್ಟ ಇಲ್ಲದು ಕೂಡ ಕೊರಳಿಗೆ ಗತ್ತೊಡ್ಡು ತಾಳಿ ಕಟ್ಟಿಸ್ಕೊಂಡಿದ್ದಾಳೆ ಅನ್ನೋಕ್ಕೋಸ್ಕರ ನಾನು ಬಾಯಿ ಮುಚ್ಕೊಂಡು ಇಷ್ಟು ದಿವಸ ಸುಮ್ಮನಿದ್ದೆ, ಅವಳಿಗಿಷ್ಟ ಇಲ್ದಿದ್ರು. ಹಿಂಗೆ ಹೇಳ್ತಿದ್ದೀನಿ, ಅವಳ ವಿಷಯಕ್ಕೆ ಯಾರಾದರೂ ತಲೆ ಹಾಕಿರೆ ನಿಜವಾಗ್ಲೂ ಮಚ್ಚು ತಗೊಂಡೆ ಕತ್ತರಿಸ್ತೀನಿ, ಮೊದಲು ಇಲ್ಲಿಂದ ಹೋಯ್ತಾರೋ ಅಂತ ಹೇಳ್ಬಿಟ್ಟು ಜೋರಾಗಿ ಮಚ್ಚು ತಗೊಂಡು ಬೀಸಾಯ್ಬಿಡ್ತಾನೆ ಮಹಾದೇವ. ಹೋಗೋ ಮೊದಲು ಇಲ್ಲಿಂದ, ಈ ಊರೆಲ್ಲ ನೀನು ಈ ಊರಿಂದನೇ ಕಾಣಿಸ್ಕೋಬೋದು, ಇನ್ನೊಂದು ದಿನ ನೀನು ಈ ಊರಿಗೆ ಬಂದ್ರಂತೂ ನಿಜವಾಗ್ಲೂ ನಿನ್ನ ಬದುಕಕ್ಕೆ ಬಿಡಲ್ಲ ಅಂತ ಹೇಳ್ತಾಳೆ. ಆಗ ಮಹೇಶ್ವರಿ ಫುಲ್ಲು ಜೋರಾಗಿ ಕಿರುತ್ತಾಡ್ತಾಳೆ, ಕಿಟ್ಟಿ ಹೋಗ್ಬಿಡ ಕಿಟ್ಟಿ ಅಂತ ಹೇಳ್ಬಿಟ್ಟು. ಹಾಗೆ ಎಲ್ಲರೂ ಕೂಡ ನಿಮ್ಮ ಪಾಡಿಗಿದ್ರೆ ಸರಿ ಹೋಯ್ತು ಅಂತ ಹೇಳ್ತಾರೆ. ಆಗ ಕಲ್ಯಾಣಿ ಪಂಚಮಿನ ಕರೆದು, ಪಂಚಮಿ ನನಗೆ ಏನು ವಿಚಾರ ಅಂತ ಗೊತ್ತಾಗ್ಲಿಲ್ಲಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಿನ್ನ ಜೀವನನ ನಾವೇ ನಮ್ಮ ಕೈಯಾರೆ ಹಾಳು ಮಾಡ್ದಂಗಾಯ್ತು ಅಂತ ಅಂತಿರ್ತಾಳೆ. ಆಗ ಕಾವ್ಯ ಹೋಗಿ ಆಚೆ ನಿಂತಿರ್ತಾಳೆ. ಪ್ರೇಮ ಬರ್ತಾಳೆ, ನಿಜವಾಗ್ಲೂ ನೀನು ಈ ವಿಷಯದಲ್ಲಿ ತುಂಬ ಧೈರ್ಯ ಮಾಡಿದೆ, ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಿದೆ. ಏನು ಖುಷಿ ಆಗ್ತಿದೆ, ನೀನು ಮಾಡಿರೋ ಮೋಸದ ಮುಂದೆ ಇದು ಯಾವುದೋ ಮೋಸ ಅಲ್ಲ ಬಿಡು ಅಂತ ಹೇಳ್ತಾರೆ. ಯಾಕೆ ಕಾವ್ಯ ಹೀಗೆ ಚುಚ್ಚಿ ಮಾತಾಡ್ತಿದ್ಯಾ, ಮತ್ತೆ ಇನ್ನೇನು ಆ ಕಿಟ್ಟಿ ಮಾಡಿರೋದು ನೀನು ಮಾಡಿರೋದು ಎರಡು ಒಂದೇ ಅಂತ ಹೇಳ್ತಾರೆ. ರಾಮ್ ಮಧ್ಯೆ ಒಂದು ನಿಮಿಷ ನಿಲ್ಲಿಸಿ, ಅವನು ಕೆಟ್ಟ ಉದ್ದೇಶದಿಂದ ಆ ಥರ ಎಲ್ಲ ಮಾಡಿದ್ದಾನೆ, ಪ್ರೇಮಂಗೂ ಅವ್ರಿಗೂ ಹೊಲಿಸ್ಬಿಡಿ, ಪ್ರೇಮನ್ನ ಪ್ರೀತಿ ಪಡ್ಕೊಳ್ಳೋಕ್ಕೋಸ್ಕರ ಮಾಡಿದ್ದಾಳೆ, ಅವಳು ಪ್ರೀತಿ ಪಡ್ಕೊಳ್ಳೋಕ್ಕೋಸ್ಕರ ನಿಮಗೆ ಮಾಡಿದ್ರು, ಆದರೆ ನಿಮ್ಮಿಂದ ಆಗಿದ್ದು ನನಗೆ ನೋವು, ನನ್ನ ಫ್ಯೂಚರ್ ಹಾಳಾಗಿದ್ದು ಇವಳಿಂದ, ನಾನು ಯಾವತ್ತೂ ಕೂಡ ಇವಳನ್ನ ಕ್ಷಮಿಸಲ್ಲ ಅಂತ ಹೇಳಿ ಹೊಟ್ಟೋಗ್ತಾಳೆ. ಆಗ ಪ್ರೇಮ ಬೇಜಾರು ಮಾಡ್ಕೋತಾ ಇರ್ತಾಳೆ, ಏನಾಗಲ್ಲ ಸುಮ್ಮನಿರು, ಇದೆಲ್ಲ ಒಂದಿನ ಒಪ್ಕೋತಾಳೆ ಅಂತ ಹೇಳ್ತಾರೆ. ಆಗ ಶ್ರೀನಿವಾಸು, ಭಗವಂತ ನನ್ನ ಎರಡು ಸೊಸೆಯರು ಒಂದಾಗಂಗೆ ಮಾಡಪ್ಪ ಅಂತ ಬೇಳ್ಕೊತಾರೆ. ಇನ್ನೊಂದು ಕಡೆ ಪಂಚಮಿನ ಸಮಾಧಾನ ಪಡ್ತಿರ್ತಾರೆ. ಪಂಚಮಿ ನೀನೇನು ಹೆದರ್ಕೋಬೇಡ, ಈ ಅಣ್ಣ ಇರೋವರೆಗೂ ಅಂತ ಹೇಳ್ತಾರೆ. ಕಲ್ಯಾಣಿ ಕೂಡ, ನಿನ್ನ ಸಪೋರ್ಟ್ಗೆ ಈ ಅಮ್ಮ ಮತ್ತು ಮಹಾದೇವ ಇಬ್ರು ಕೂಡ ಇರ್ತೀವಿ ಪಂಚಮಿ, ನೀನು ಇವತ್ತು ಅಮ್ಮನ ರೂಮಲ್ಲೇ ಮಲ್ಕೊ ಅಂತ ಹೇಳ್ಬಿಟ್ಟು ಮಹಾದೇವ ಪಂಚಮಿನ ಕರ್ಕೊಂಡು ಹೋಗ್ತಾಳೆ. ಕಲ್ಯಾಣಿನೂ ಕೂಡ ಮಲ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಿರ್ತಾಳೆ. ಆಗ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಶ್ರೀನಿವಾಸನ ನೋಡ್ದಂಗೆ ಆಗುತ್ತೆ. ಅಯ್ಯೋ ದೇವ್ರೆ, ಇದೇನಿದು, ನಂಗೆ ತಲೆ ಸುತ್ತಿದ್ಯಲ್ಲ, ಏನಿದು ಭ್ರಮೆನ ಏನು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರಿಚ್ಕೋತಾಳೆ. ಅವಾಗ ಇದೇನಮ್ಮ ಏನಾಯಿತು ಅಂತ ಮಹಾದೇವ್ ಬಂದು ಕೇಳ್ತಿರ್ತಾಳೆ. ಯಾಕೆ ಹಿಂಗೆ ಕಿರಿಚ್ಕೊಂಡೆ, ಅದು ಅಲ್ಲಿ ಯಾರೋ ಇದ್ದಾರೆ, ಅಲ್ಲಿ ಯಾರೂ ಇಲ್ಲಮ್ಮ, ಇಲ್ಲ ಕಣಪ್ಪ, ಅಲ್ಲಿ ಯಾರೋ ಇದ್ದಾರೆ, ಅಲ್ಲಿ ಯಾರೋ ನಿಂತಿದ್ದಾರೆ ಅಂತ ಹೇಳ್ತಾರೆ. ಯಾರು ಅಂತ ಕೇಳಿದಾಗ ನಿಮ್ಮ ಅಪ್ಪ ನೋಡ್ದಂಗಾಯ್ತು. ಏನು ನಮ್ಮ ಅಪ್ಪನ, ಅವ್ನು ಬಿಟ್ಟೋಗೆ ಎಷ್ಟು ದಿವಸ ಆಯಿತು, ಅವನು ಇವಾಗ ನಮ್ಮ ಜೊತೆ ಬರ್ತಾನ ಅಂತ ಹೇಳ್ತಾರೆ. ಅದೆಲ್ಲ ನಿನ್ನ ಭ್ರಮೆ ಕಣವ, ಸುಮ್ಮನೆ ಹೋಗಿ ಮಲ್ಕೊಳಮ್ಮ ಅಂತ ಹೇಳ್ತಾರೆ. ಇಲ್ಲ ಕೊಡೋ, ನಿಮ್ಮ ಅಪ್ಪನೇ ನಾನು ನೋಡ್ದಂಗಾಯ್ತು ಅಂತ ಹೇಳ್ತಾರೆ. ಅವ್ರು ಸತ್ತು ನಮ್ಮನ್ನು ಬಿಟ್ಟು ಎಷ್ಟು ವರ್ಷ ಆಯಿತು, ಅವರು ಹಿಂಗೆ ಬದುಕಿದ್ದಾರೆ ಅಂತ ಆ ನಮ್ಮ ನೆಂಚ್ಕೊಳ್ಳೋದಿರಲಿ, ಕಂಚಲು ಕೂಡ ನಮಗೆ ಬಂದರೂ ತೊಂದರೆ ಕೊಡಬಾರ್ದು, ಅವನು ನೀನು ಕಂಡಿರೋದೆಲ್ಲ ಭ್ರಮೆ ಕಣಮ್ಮ, ಹೋಗಿ ಮಲ್ಕೋ ಹೋಗು ಅಂತ ಹೇಳ್ತಾರೆ. ಆದರೆ ಕಲ್ಯಾಣಿ, ನಿಮ್ಮ ಅಪ್ಪ ಸತ್ತಿಲ್ಲ ಕಣೋ, ಬದುಕಿದ್ದಾರೆ, ಒಂದಿನ ಬಂದೇ ಬರ್ತಾರೆ ನಾನು ನೋಡೋಕ್ಕೆ ಅಂತ ಮನಸಲ್ಲೇ ಅನ್ಕೊತಿರ್ತಾರೆ. ಹೋಗಮ್ಮ ನೀನು ಮಲ್ಕೊ, ಅಪ್ಪ ಸತ್ತೋಗಿದ್ದಾರೆ, ಅವರು ನಮ್ಮನ್ನು ಬಿಟ್ಟು ಹೋಗಿ ಎಷ್ಟು ದಿವಸ ಆಯಿತು, ಅವ್ರು ಮತ್ತೆ ಬರ್ತಾರಾ ಹೇಳು ಅಂತ ಹೇಳ್ತಾರೆ. ಆಗ ಶ್ರೀನಿವಾಸ್ ಕೂಡ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಕಲ್ಯಾಣಿ, ನಾನು ಸತ್ತಿಲ್ಲ, ನಾನು ಬದುಕಿದ್ದೀನಿ ಕಲ್ಯಾಣಿ ಅಂತ ಹೇಳ್ತಾರೆ. ಕಲ್ಯಾಣಿ ತುಂಬ ಬೇಜಾರು ಮಾಡ್ಕೊಂಡು ಫೋಟೋ ಇಟ್ಕೊಂಡು ಆಚೆ ಬಂದು ಕೂತ್ಕೊಂಡು
ಅಳ್ತಾ ಇರ್ತಾಳೆ ಫೋಟೋ ಹರ್ಕೊಂಡು. ರೀ ಇವರೆಲ್ಲರೂ ಕೂಡ ನಿಮ್ಮನ್ನ ಸತ್ತೋಗಿದ್ದಾರೆ ಅಂತ ಅಂತಾರೆ, ಆದರೆ ನಾನು ಮಾತ್ರ ನೀವು ಸತ್ತಿದ್ದೀರಾ ಅಂತ ನಾನು ಅಂದ್ಕೊಂಡೇ ಇಲ್ಲ. ನೀವು ಬದುಕಿದ್ದೀರಾ, ಈ ಸಾಯೋ ವರ್ಷಕ್ಕೆ ನಾನು ನೋಡೋಕ್ಕೆ ಬಂದೇ ಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಮಾಂಗಲ್ಯನ ಕುತ್ತಿಗೆಲಿ ನೀವು ಯಾಕೆ ಹಾಕೊಂಡಿದ್ದೀನಿ ಗೊತ್ತಾ? ನೀವು ಬದುಕಿದ್ದೀರಾ ಅನ್ನೋದಕ್ಕೋಸ್ಕರ ಈ ಮಾಂಗಲ್ಯನ ನಾನು ಕತ್ತಲ್ಲೇ ಉಳಿಸ್ಕೊಂಡಿದ್ದೀನಿ. ನಾನು ಸಾಯೋ ಅಷ್ಟರಲ್ಲಿ ನೀವು ನನ್ನ ನೋಡಲೇಬೇಕು ಅಂತ ಹೇಳಿ ಅಳ್ತಾ ಇರ್ತಾಳೆ. ಆಗ ಶ್ರೀನಿವಾಸು ನೋಡ್ದ, ನನ್ನ ಕಲ್ಯಾಣಿ ಎಷ್ಟು ದುಃಖ ಪಡ್ತಾ ಇದ್ದಾಳೆ ಪ್ರೇಮ ಅಂತ ಹೇಳ್ತಾರೆ. ಅಯ್ಯೋ ಮಾವ ಅಳ್ಬೇಡಿ, ಸುಮ್ಮನಿರಿ ಆಯಿತಾ, ಬನ್ನಿ ಒಂದು ಸ್ವಲ್ಪ ಊಟ ಮಾಡಿ. ಅದು ಹೇಗಮ್ಮ ನನ್ನ ಗಂಟ್ಲಿಗೆ ತುಟ್ಟು ತಿಳಿಯುತ್ತೆ, ನನ್ನ ಕುಟುಂಬ, ನನ್ನ ಹೆಂಡತಿ ಮಕ್ಕಳು ಇಷ್ಟೆಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ, ನನಗೆ ಬೇಡ ಊಟ ಏನು ಅಂತ ಹೇಳ್ತಿರ್ತಾಳೆ. ಇನ್ನೊಂದು ಕಡೆ ತುಂಬ ಬೇಜಾರು ಮಾಡ್ಕೊತಿರ್ತಾಳೆ ಕಲ್ಯಾಣಿ. ನನ್ನನ್ನು ಈ ಬಿಟ್ಟೋದ ಕ್ಷಣಗಳೆಲ್ಲ ನೆನೆಸ್ಕೊಂಡು ನಾವು ಬಂದೇ ಬರ್ತೀರಾ, ನಿಮ್ಮನ್ನು ಸಮಾಜ ಕೆಟ್ಟವನು ಅನ್ಬೋದು, ನಾನು ನಿಮ್ಮನ್ನ ಕೆಟ್ಟವನು ಅಂತ ಅನ್ನಲ್ಲ ರೀ. ನನಗೆ ನಿಮ್ಮ ಪ್ರೀತಿ ಬೇಕು ಹೊರತು ಜನಗಳ ಮಾತು ಬೇಡ. ಎಲ್ಲೇ ಇದ್ರೂ ಕೂಡ ನೀವು ಆದಷ್ಟು ಬೇಗ ನನ್ನ ಹುಡ್ಕೊಂಡು ಬಂದೇ ಬರ್ತೀರಾ ಅಂತಕ್ಕೋಸ್ಕರ ನಿಮ್ಮನ್ನ ಇಲ್ಲಿವರೆಗೂ ಕಾಯ್ಕೊಂಡು ಕೂತಿದ್ದೀನಿ. ಈ ಫೋಟೋನ ನನ್ನ ಮಕ್ಕಳಿಗೂ ಕೂಡ ನಾನು ಯಾವತ್ತೂ ಕೂಡ ತೋರಿಸಿಲ್ಲ ರೀ. ನೀವೆಂಥ ಅಪ್ಪಟ ಅಪರಂಜಿ ಅಂತ ನನಗೆ ಮಾತ್ರ ಗೊತ್ತು ಅಂತ ಹೇಳಿ ತುಂಬ ಬೇಜಾರು ಮಾಡ್ಕೊತಿರ್ತಾಳೆ. ಅದೇ ಟೈಮ್ಗೆ ಕಾವ್ಯ ಬರ್ತಾಳೆ. ಕಾವ್ಯ ಬರ್ತಿರೋದು ನೋಡಿ ಮಾಂಗಲ್ಯ ಎಲ್ಲ ಒಳಗಡೆ ಹಾಕತ್ತಲೆ. ಅತ್ತೆ ಬನ್ನಿ, ನೀವು ಒಂದು ಸ್ವಲ್ಪ ಊಟ ಮಾಡಿ, ಏನು ತಿಂದಿಲ್ಲ ಅಂತ ಕೇಳ್ತಾರೆ. ಇಲ್ಲಮ್ಮ ನನಗೆ ಹಶ್ವಿಲ್ಲ, ದಯವಿಟ್ಟು ಹಿಂಸೆ ಮಾಡಬೇಡ, ಹೋಗು ಅಂತ ಹೇಳ್ತಾರೆ. ಬಂದು ಕೂತ್ಕೊಂಡವ್ರು ನೋಡ್ತಾಳೆ. ಅತ್ತೆ ಫೋಟೋ ಏನು ಮಾವನ ಫೋಟೋ ನೋಡ್ತಿದ್ದ ಅಂತ ಕೇಳ್ತಾರೆ. ಹೌದಮ್ಮ, ನಿಮ್ಮ ಮಾವ ಯಾಕೋ ನನಗೆ ಇವತ್ತು ತುಂಬ ನೆನಪಾಗ್ತಿದ್ದಾರೆ, ಅದಕ್ಕೆ ನಾನು ಅವ್ರ ಫೋಟೋನ ನೋಡ್ತಾ ಇದ್ದೀನಿ. ಎಲ್ಲಿ ತೋರಿಸಿ ಅಂತ ಕೇಳಿದಾಗ, ಇಲ್ಲ ನಾನು ಇಲ್ಲಿವರೆಗೂ ನನ್ನ ಮಕ್ಕಳಿಗೆ ನಾನು ಫೋಟೋಸ್ನ ತೋರಿಸಿಲ್ಲ, ಹಾಗಾಗಿ ಯಾರು ಕೂಡ ಈ ಫೋಟೋಸ್ನ ನೋಡೋದು ಬೇಡ, ಯಾರಿಗೂ ತೋರಿಸಲ್ಲ ಅಂತ ಹೇಳ್ಬಿಟ್ಟು ಜೋರಾಗಿ ಹೇಳ್ತಿರ್ತಾರೆ. ಇಷ್ಟು ವರ್ಷ ಆದರೂ ಕೂಡ ನೀವು ಮಾವನ ಮರ್ತಿಲ್ವಾ? ಅದು ಹೇಗಮ್ಮ ಮರೆಯೋಕ್ಕಾಗುತ್ತೆ? ಅವರು ಅವ್ರ ಪ್ರೀತಿನ ನಾನು ನನ್ನ ಜೀವನ ಇರೋವರೆಗೂ ಕೂಡ ಅವ್ರ ಪ್ರೀತಿನ ನಾನು ಯಾವತ್ತೂ ಮರೆಯಲ್ಲ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಮಹಾದೇವ ಒಂದು ಚೆನ್ನಾಗಿ ಬೈತಿರ್ತಾರೆ. ಏನಮ್ಮ ನಿಂಗೆ ಇಷ್ಟು ಸಲ ಹೇಳ್ತಿದ್ದೀನಿ, ಆ ಬಿಟ್ಟೋದವನ್ನ ನೆನೆಸ್ಕೊಂಡು ನೀನು ಮತ್ತೆ ಕೊರಗಬೇಡ, ಅಳ್ಬೇಡ ಅಂತ ನಿಂಗೆ ಎಷ್ಟು ಹೇಳಿದ್ರು ಕೂಡ ಕೇಳಲ್ಲ. ನಮ್ಮನ್ನು ಅಂಥ ಪರಿಸ್ಥಿತಿಯಲ್ಲಿ ನಡುಬೀದಿಯಲ್ಲಿ ಬಿಟ್ಟೋದವನ್ನ ನೀನು ಇನ್ನೂ ನೆನೆಸ್ಕೊಂಡು ಕೊರಗ್ತಾ ಇದೆಯಾ? ಅವನಿಗೆ ಇಲ್ಲದ ಜವಾಬ್ದಾರಿ ನಿನ್ಗೆ ಯಾಕಮ್ಮ? ನನಗೆ ನಿನಗೆ ಮಾತ್ರ ಮುಖ್ಯ. ನೀನು ಆರೋಗ್ಯವಾಗಿರಬೇಕು, ನೀನು ನಮ್ಮನ್ನು ಎಷ್ಟು ಕಷ್ಟಪಟ್ಟು ಸಾಕಿದ್ಯಾ ಅನ್ನೋದು ನನಗೆ ಮಾತ್ರ ಗೊತ್ತು, ನಾವು ಎಷ್ಟು ಕಷ್ಟಪಟ್ಟಿದ್ವಿ ಅಂತ ಪಾಪಿ ನನಗೆ ಅಪ್ಪ ಅನ್ನಿಸ್ಕೊಳ್ಳೋಕ್ಕೆ ನಾಲ್ಕು, ನನಗೆ ಅವು 2 ಅಕ್ಷರ ಎದೆಲಿ ನನಗೆ ಬಗ್ದಂಗೆ ಆಗ್ತಿದೆ. ಅವ್ನು ಯಾಕಾದರೂ ನಮ್ಮನ್ನು ಔಡಿಸಿದ್ನೋ ಗೊತ್ತಿಲ್ಲ. ಜನ್ಮ ಕೊಡ್ಬೇಕಾದ್ರೆ ಅವನಿಗೆ ಜ್ಞಾಪಕ ಇರಲಿಲ್ವಾ ಸಾಕಬೇಕು ಬೆಳೆಸ್ಬೇಕು ಅಂತ? ಈಗ ಮಧ್ಯದಲ್ಲೇ ಬಿಟ್ಟೋದಲ್ಲ ಅಂತ ಹೇಳಿ ಚೆನ್ನಾಗಿ ಬೈತಾ ಇರ್ತಾರೆ ಮಹಾದೇವ. ಅದನ್ನು ಕೇಳಿಸ್ಕೊಂಡು ಶ್ರೀನಿವಾಸು ತುಂಬಾ ಹೇಳ್ತಿರ್ತಾರೆ. ನೋಡಮ್ಮ ಹೆಂಗೆ ಮಾತಾಡ್ತಿದ್ದಾನೆ ಮಹಾದೇವ ನಿಜವಾಗ್ಲೂ ಅಂತ ಹೇಳಿ ತುಂಬ ಬೇಜಾರು ಮಾಡ್ಕೊತಿರ್ತಾನೆ. ನಿಜವಾಗ್ಲೂ ಅಮ್ಮ, ಇನ್ನೊಂದು ಸಲ ನೀನು ಆ ಮನುಷ್ಯನೇ ಆಗಲಿ ಈ ಮನೇಲಿ ಉಸಿರು ತಗೊಡ್ದು ಅವ್ನ ನೆನೆಸ್ಕೊಂಡು ನೀನು ಕೊಡ್ದು ಬಿಟ್ಟೋದನು ಹೋಯ್ತಾ ಇರಲಿ. ಅವನಿಗೆ ಜವಾಬ್ದಾರಿ ಇಲ್ಲದ ಮನುಷ್ಯ, ಹಾಗಾಗಿ ಇನ್ಯಾವತ್ತೂ ಕೂಡ ಅವನ ಬಗ್ಗೆ ಆಗಲಿ ನೀನು ನೆನೆಸ್ಕೋಬೇಡ, ಮಾತಾಡೋಕ್ಕೆ ಹೋಗ್ಬೇಡ ಆಯಿತಾ ಅಂತ ಹೇಳ್ತಾರೆ. ಆಗ ಕಲ್ಯಾಣಿ, ಇಲ್ಲ ನೀವು ಎಷ್ಟೇ ಏನೇ ಅಂದರೂ ಕೂಡ ನನ್ನ ಶ್ರೀನಿವಾಸು ಕೆಟ್ಟವನಲ್ಲ, ಅವರು ಒಳ್ಳೆಯವರು, ತುಂಬ ಒಳ್ಳೆಯವರು ಅಂತ ಹೇಳ್ತಾರೆ. ಅಮ್ಮ ಇದೇ ಲಾಸ್ಟು ಹೇಳ್ತಾ ಇದ್ದೀನಿ, ಆ ಮನುಷ್ಯನ ಫೋಟೋನ ಮೊದಲು ಇಲ್ಲಿಂದ ಬಿಸಾಕು, ಇಲ್ಲ ಅಂತ ಅಂದರೆ ನಿನ್ನ ಆರೋಗ್ಯ ಸ್ಥಿತಿ ಕೆಡುತ್ತೆ ಅಂತ ಹೇಳಿ ಚೆನ್ನಾಗಿ ಬೈದ್ಬಿಟ್ಟು ಹೊರಟೋಗ್ತಾಳೆ. ಆಗ ಕಲ್ಯಾಣಿ ಮನಸಲ್ಲೇ ಬೇಜಾರು ಮಾಡಿಕೊಂಡು ಅಳ್ತಾ ಇರ್ತಾಳೆ. ನನ್ನ ಶ್ರೀನಿವಾಸ್ ಬಂದೇ ಬರ್ತಾರೆ, ನಾನು ಅವ್ರನ್ನ ನೋಡ್ತೀನಿ. ನೀವು ಎಷ್ಟೇ ಕೆಟ್ಟವರು ಅಂತ ಅನ್ಬೋದು ತಂದೆ, ಆದರೆ ನಾನು ಮಾತ್ರ ನನ್ನ ಗಂಡ ತುಂಬ ಒಳ್ಳೆಯವನು. ಅವನು ನನಗೋಸ್ಕರ ಏನೇನೆಲ್ಲ ಮಾಡ್ತಿದ್ದ ಅನ್ನೋದು ನನಗೆ ಗೊತ್ತು, ಎಷ್ಟು ಪ್ರೀತಿಸ್ತಿದ್ದ ಅಂತ. ಯಾರು ಹೇಳಿದ್ರು ಕೂಡ ನಾನು ನಂಬಲ್ಲ ನನ್ನ ಗಂಡ ಕೆಟ್ಟವನು ಅಂತ. ಅವರು ತುಂಬ ಒಳ್ಳೆಯವರು, ತುಂಬ ಒಳ್ಳೆ ಮನುಷ್ಯ. ಅವ್ರಿಗೆ ಎಂಥ ಸ್ಥಿತಿಯಲ್ಲಿ ಇದ್ದಾರೋ ಏನೋ ಗೊತ್ತಿಲ್ಲ, ಆದಷ್ಟು ಬೇಗ ನನ್ನ ಹುಡ್ಕೊಂಡು ಬಂದರೆ ಸಾಕು ಅಂತ ಹೇಳ್ತಾರೆ.